ದೇವರ ಹೆಸರಲ್ಲಿ 13 ಜನ ಹೆಣ್ಣು ಮಕ್ಕಳನ್ನ ಒಬ್ಬ ಹೆಣ್ಣು ಮಗಳು ಸಾಯಿಸ್ತಾಳೆ. ಒಬ್ಬರ ಎಂದರೆ ಇನ್ನೊಬ್ಬರಂತೆ ಸಾಯಿಸ್ತಾ ಹೋಗ್ತಾಳೆ. ದೇವ್ರನ್ನ ಮುಂದೆ ಇಟ್ಕೊಂಡು ಈಕೆ 13 ಜನರ ಪ್ರಾಣ ತೆಗೆದಿದ್ದು ಯಾಕೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ನಿಮ್ಗೇನಾದರೂ ಥ್ರಿಲ್ಲರ್, ಸಸ್ಪೆನ್ಸ್, ಹಾರರ್, ಕ್ರೈಮ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಈ ಥರದ ಜಾನ್ರಲ್ಲಿ ಕಥೆಗಳು ಇಷ್ಟ ಅನ್ನೋದಾದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕೇಸ್ಗಳೆಲ್ಲ ನಡೆದಿದ್ದು 1999ರಿಂದ 2007ನೇ ಇಸ್ವಿ ಮಧ್ಯದಲ್ಲಿ. ಈ ಕತೆಗೆ ಮುಖ್ಯ ಪಾತ್ರಧಾರಿ, ನಾಯಕಿ ಅಥವಾ ಖಳನಾಯಕಿ ಏನು ಬೇಕಾದರೂ ಹೇಳ್ಬೋದು. ಆಕೆ ಹೆಸರು ಕೆಂಪಮ್ಮ, KD ಕೆಂಪಮ್ಮ ಅಂತ. ಈಕೆ ಹುಟ್ಟಿದ್ದು ಕಗ್ಗಲಿಪುರ, ಕರ್ನಾಟಕದ ಒಂದು ಗ್ರಾಮದಲ್ಲಿ. ಕಗ್ಗಲಿಪುರ ಅನ್ನೋ ಗ್ರಾಮದಲ್ಲಿ ಈಕೆ ಹುಟ್ಟಿರ್ತಾಳೆ. ತುಂಬ ಬಡತನ ಇರುತ್ತೆ ಅವ್ರ ಮನೆಯಲ್ಲಿ. ಸೊ ಈಕೆಗೆ ಯಾರಾದರೂ ಶ್ರೀಮಂತರನ್ನ ನೋಡಿದ್ರೆ ನಾನು ಯಾಕೆ ಆ ಥರ ಇರೋಕ್ಕಾಗೋದಿಲ್ಲ, ನಾನು ಯಾಕೆ ಈ ಥರ ಬಡತನದಲ್ಲಿ ಬೆಳಿಬೇಕು ಅನ್ನೋ ಥರದ್ದು ಒಂಥರ ಚಿಕ್ಕ ವಯಸ್ಸಿಂದನೂ ಅವಳಿಗೆ ತುಂಬ ಚೆನ್ನಾಗಿರಬೇಕು ಅನ್ನೋ ಥರದ ಆಸೆಗಳು ಜಾಸ್ತಿ. ಚೆನ್ನಾಗಿ ಬದುಕಬೇಕು ನಾನು, ಚೆನ್ನಾಗಿ ಬಾಳಬೇಕು ನಾನು, ಚೆನ್ನಾಗಿ ಬಂಗಾರ ಚಿನ್ನ ಎಲ್ಲ ಹಾಕ್ಕೋಬೇಕು ನಾನು ಅನ್ನೋ ಥರದ ಆಸೆ ಈ ಕೆಂಪಮ್ಮನಿಗೆ ಜಾಸ್ತಿ ಇರುತ್ತೆ. ಸೊ ಈಕೆ ಮದುವೆ ವಯಸ್ಸಿಗೆ ಬಂದಾಗ ನಾನು ಒಬ್ಬ ರಾಜ್ಕುಮಾರನ ಮದುವೆ ಆಗ್ತೀನಿ, ಒಬ್ಬ ಶ್ರೀಮಂತನ ಮದುವೆ ಆಗ್ತೀನಿ, ನಾನು ಇಷ್ಟು ದಿನ ನನ್ನ ತಂದೆ ಮನೆಯಲ್ಲಿ ಅನುಭವಿಸೋಕ್ಕಾಗದೇ ಇರೋದನ್ನು ನಾನು ನನ್ನ ಗಂಡನ ಮನೆಯಲ್ಲಿ ಅನುಭವಿಸ್ತೀನಿ ಅನ್ನೋ ಥರ ಆಸೆಯನ್ನು ಇಟ್ಕೊಂಡು ಕಾಯ್ತಿರ್ತಾಳೆ. ಆದರೆ ಆಕೆಗೆ ಸಿಕ್ಕಿದ್ದು ದೇವರಾಜು ಅಂತ ಒಬ್ಬ ಟೇಲರ್ ವೃತ್ತಿಯಲ್ಲಿ ಆತ. ಸೊ ಈತ ತುಂಬ ಒಳ್ಳೆ ಮನುಷ್ಯ ಆಗಿರ್ತಾನೆ. ಜೊತೆಲಿ ಸಂಸಾರವನ್ನು ಸಾಕೋದಕ್ಕೆ, ಒಂದು ಮರ್ಯಾದೆಯಾಗಿ ಸಂಸಾರವನ್ನು ಸಾಗಿಸ್ಕೊಂಡು ಹೋಗೋದಕ್ಕೆ ಎಷ್ಟು ಸಂಪಾದನೆ ಬೇಕು ಅಷ್ಟು ಸಂಪಾದನೆ ದೇವರಾಜು ಅವರು ಮಾಡ್ತಿರ್ತಾರೆ. ಆದರೆ ಈಕೆಗೆ ಅದು ಸಾಕಾಗೋದಿಲ್ಲ. ಸೊ ಮದುವೆ ಆದ ನಂತರ 2 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗನ ಜನನವಾಗುತ್ತೆ. ಟೋಟಲ್ ಆಗಿ 3 ಜನ ಮಕ್ಕಳಿರ್ತಾರೆ. ಸಂಸಾರ ದೊಡ್ಡದಾದಾಗೆ ಇವ್ರಿಗೆ ಕಷ್ಟಗಳು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ. ಸೊ ಕೆಂಪಮ್ಮ ಏನಾದರೂ ಕೆಲಸ ಮಾಡಬೇಕು ಅಂತ ಹೊರಡ್ತಾಳೆ. ಅವಳಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಿರೋದಿಲ್ಲ. ಸೊ ಅದರಿಂದ ಆಕೆ ಹೋಗೋದು ಮನೆ ಕೆಲಸಗಳಿಗೆ. ಸೊ ಈಕೆಗೆ ಮುಂಚೆಯಿಂದನೂ ಶ್ರೀಮಂತಳಾಗಬೇಕು ಅನ್ನೋ ಆಸೆ ಇರುತ್ತಲ್ವ. ಸೊ ಅದಕ್ಕೆ ಇವಳು ತುಂಬ ಶ್ರೀಮಂತರು ಇರುವಂಥವ್ರ ಮನೆಗಳನ್ನ ಹುಡುಕೊಂಡು ಆ ಮನೆಗಳಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ. ಮನೆಗಳಿಗೆ ಕೆಲಸಕ್ಕೆ ಹೋಗಿ ಬಂದು ಮಾಡ್ತಾ ಈಕೆ ಕೂಡ ಶ್ರೀಮಂತೆ ಅನ್ನೋ ಥರ ಫೀಲ್ ಆಗ್ತಿರ್ತಾಳೆ. ಸೊ ನಿಧಾನವಾಗಿ ಈಕೆ ತಲೆಗೊಂದು ಐಡಿಯಾ ಬರುತ್ತೆ. ಸೊ ಇಷ್ಟೊಂದು ಶ್ರೀಮಂತರು ಇರ್ತಾರೆ, ಇವ್ರಿಗೆ ಸಣ್ಣದೊಂದು ಬಂಗಾರ ಕಳೆದ್ರೆ ಏನೂ ಗೊತ್ತಾಗಲ್ಲ, ಸ್ವಲ್ಪ ಕೈ ಚಳಕ ತೋರಿಸೋಣ ಅಂತ ಅಂದ್ಕೊಂಡು ಈಕೆ ಏನು ಮಾಡ್ತಾಳೆ, ತಾನು ಕೆಲಸ ಮಾಡ್ತಿದ್ದಂಥ ಎಲ್ಲ ಮನೆಗಳಲ್ಲಿ ಚಿಕ್ಕ ಒಂದೊಂದು ಬಂಗಾರದ್ದು ಉಂಗುರ ಆಗಿರ್ಬೋದು, ಚಿಕ್ಕ ಓಲೆ ಆಗಿರ್ಬೋದು, ಏನೋ ಪೆಂಡೆಂಟ್ ಆಗಿರ್ಬೋದು, ಈ ಥರ ಸಣ್ಣದನ್ನು ಕದಿಯೋದಕ್ಕೆ ಶುರು ಮಾಡ್ತಾಳೆ ಕೆಂಪಮ್ಮ. ಈ ಥರ ಕದಿದ್ದನ್ನೆಲ್ಲ ಕೂಡ ಹಾಕ್ಕೊಂಡು ಒಟ್ಟಿಗೆ ಮಾರ್ತಾಳೆ. ಮಾರಿದಾಗ ಇವಳಿಗೆ ಸಿಗೋ ಅಂಥ ದುಡ್ಡನ್ನು ನೋಡಿ ಅವಳಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಬಂಗಾರಕ್ಕೆ ಇಷ್ಟೊಂದು ಬೆಲೆ ಇದೆಯಾ ಅಂತ ಅವಳಿಗೆ ಆವಾಗ ಅರಿವಾಗುತ್ತೆ. ಈ ದುಡ್ಡನ್ನು ಇಟ್ಕೊಂಡು ನಾವು ಚೀಟಿ ವ್ಯವಹಾರ ಮಾಡೋಣ ಅಂತ ತನ್ನ ಗಂಡ ದೇವರಾಜು ಹತ್ರ ಹೇಳ್ತಾಳೆ. ದೇವರಾಜು ಕೂಡ ಆಯಿತು, ಓಕೆ ಅಂತ ಹೇಳಿಬಿಟ್ಟು, ದೇವರಾಜು ಮೂಲತಃ ಒಬ್ಬ ಟೈಲರ್ ಅಂತ ಹೇಳಿದೆ ಅಲ್ವಾ. ಸೊ ಟೈಲರ್ಗಳಿಗೆ ಜನಗಳ ಪರಿಚಯ ತುಂಬಾ ಇರುತ್ತೆ. ಸೊ ದೇವರಾಜು ನೋಡಿಕೊಂಡು ಆತನಿಗಿರೋ ಅಂಥ ಯಾರು ಕ್ಲೈಂಟ್ಗಳನ್ನ ಥರ ಯಾರಿರ್ತಾರೆ ಅವರೆಲ್ಲರೂ ಕೆಂಪಮ್ಮನ ಹತ್ರ ಚೀಟಿಯನ್ನು ಹಾಕ್ತಾರೆ. ಚೀಟಿಯನ್ನು ಹಾಕಿ ಸೊ ಸ್ವಲ್ಪ ದಿನಗಳ ನಂತರ ಚೀಟಿ ವ್ಯವಹಾರದಲ್ಲಿ ಈಕೆಗೆ ಲಾಸ್ ಆಗುತ್ತೆ. ಜನದ್ದು ಅಂತ ಮಾಡಿದೆ, ನನಗೆ ಲೆಕ್ಕ ಬರದೆ ಅದು ಗೊತ್ತಾಗಲಿಲ್ಲ, ಅದು ಮೋಸ ಆಗೋಗಿ ಅವರು ಬಂದು ಚೀಟಿ ದುಡ್ಡು ಕೇಳುವಾಗ ಬೇರೆಯವ್ರ ಹತ್ರ ಸಾಲ ಮಾಡಿ ನಾನು ಕೊಡ್ತಾ ಇದ್ದೆ. ಅದು ಅವ್ರಿಗೆ ಸಾಲ ಮಾಡಿದವ್ರಿಗೆ ಕಟ್ಟಕ್ಕಾಗದೆ ಅವ್ರಿಗೆ ಇನ್ನೊಬ್ಬರ ಹತ್ರ ಬಡ್ಡಿಗೆ ತೆಗೆದುಕೊಡೋದು, ಅದೇ ಥರ ಮಾಡಿ ತುಂಬ ನನ್ನ ತಲೆ ಮೇಲೆ ಬಂದ್ಬಿಡ್ತು. ಕೆಂಪಮ್ಮನೇ ಹೇಳ್ಕೊಂಡಾಗ ಈಕೆಗೆ ಓದು ಬರಹ ಬರ್ತಿರೋದಿಲ್ಲ, ಈಕೆಗೆ ಕೂಡೋದು ಕಳೆಯೋದು ಅಷ್ಟಾಗಿ ಬರ್ತಿರೋದಿಲ್ಲ. ಆದರೂ ಚೀಟಿ ವ್ಯವಹಾರಕ್ಕೆ ಕೈ ಹಾಕಿ ನನಗೆ ಅದರಲ್ಲಿ ಮೋಸ ಆಯಿತು ಅಂತ ಈಕೆ ಸ್ವತಃ ಹೇಳ್ಕೊಂಡಿದ್ದಾಳೆ ಪೊಲೀಸ್ ಇನ್ವೆಸ್ಟಿಗೇಷನ್ ನಡಿಬೇಕಾದ್ರೆ. ಸೊ ದೇವರಾಜು ಮುಖ ನೋಡಿಕೊಂಡು ಬಂದು ಚೀಟಿ ಹಾಕ್ತವ್ರು ಜಾಸ್ತಿ ಇದ್ದರು. ಎಲ್ಲರಿಗೂ ಕೆಂಪಮ್ಮನ ಕಡೆಯಿಂದ ಮೋಸ ಆಗುತ್ತೆ. ಸೊ ಇದರಿಂದ ದೇವರಾಜುಗೆ ಸಿಟ್ಟು ಬರುತ್ತೆ. ಆತ ಈಕೆಯನ್ನು ಮನೆಯಿಂದ ಆಚೆ ಹಾಕ್ತಾನೆ. ಆಗ 1998ನೇ ಇಸ್ವಿಯಲ್ಲಿ ದೇವರಾಜು ಕೆಂಪಮ್ಮನನ್ನು ಮನೆಯಿಂದ ಆಚೆ ಹಾಕ್ತಾರೆ. ಅದಾದಮೇಲಿಂದ ಕೆಂಪಮ್ಮ ಏನು ಅಷ್ಟು ಬೇಜಾರು ಮಾಡ್ಕೊಳ್ಳಲ್ಲ. ಮನೆಯಿಂದ ಆಚೆ ಬಂದಮೇಲೆ ಅವಳು ಪಾಡ್ಗಳು ಸುಮಾರು ಕೆಲಸಗಳನ್ನ, ಬೇರೆ ಥರ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದರಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕಳ್ತನಗಳು ಆಗಿರ್ಬೋದು, ಅಥವಾ ತನ್ನ ಜೀವನ ನಡೆಸೋದಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನೆಲ್ಲ ಮಾಡ್ತಿರ್ತಾಳೆ. ಆ ಕೆಲಸಗಳಲ್ಲಿ ಒಂದು ಬಂಗಾರದ ಅಂಗಡಿಯಲ್ಲಿ, ಚಿನ್ನದ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ. ಅಲ್ಲಿ ಅವರು ಬಂಗಾರದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊತಾಳೆ, ಅದಕ್ಕಿರೋ ಬೆಲೆ ಬಗ್ಗೆ, ಅದನ್ನು ಹತ್ರದಿಂದ ನೋಡೋ ಅಂಥ ಭಾಗ್ಯ ಅವಳಿಗೆ ಸಿಗುತ್ತೆ. ಇನ್ನಷ್ಟು ಚಿನ್ನದ ಮೇಲೆ ಆಸೆ ಜಾಸ್ತಿ ಆಗುತ್ತೆ. ಸೊ ಹೀಗಿದ್ದಾಗ ಅವಳಿಗೆ ಆ ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಗೊತ್ತಿಲ್ಲದಿರೋವಂಥ ಒಂದು ವಿಷಯ ಗೊತ್ತಾಗುತ್ತೆ. ಬಂಗಾರವನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಗೋಲ್ಡ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಒಂದು ಕೆಮಿಕಲ್ನ ಯೂಸ್ ಮಾಡ್ತಿರ್ತಾರೆ. ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಯಾವುದಾದ್ರೂ ಮನುಷ್ಯನ ದೇಹ ಸೇರಿದ್ರೆ ಆತ
ಕೆಲವು ಸೆಕೆಂಡ್ಗಳಲ್ಲಿ ಪ್ರಾಣ ಬಿಡ್ತಾನೆ ಅನ್ನೋದು ಈಕೆಗೆ ಗೊತ್ತಾಗುತ್ತೆ. ಆ ಒಂದು ಕೆಮಿಕಲ್ನ ಹೆಸರು ಸೈನೈಡ್ ಅಂತ. ಸೈನೈಡ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಈಕೆ ಹಾಗೆ ಹೀಗೆ ಮಾಡಿ ಒಂದಷ್ಟು ಸೈನೈಡ್ನ ಕದ್ದು ಬಿಟ್ಟಿಟ್ಕೋತಾಳೆ. ಸೊ ಮುಂದೆ ಏನು ಮಾಡಕ್ಕೆ ಹೊರಟಿರ್ಬೋದು ಅನ್ನೋದು ಕೆಲವೊಂದು ಜನಕ್ಕಾಗಲೇ ಗೊತ್ತಿರುತ್ತೆ. ಈಕೆ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಆಲ್ರೆಡಿ. ಸೊ ಈ ಥರ ಕದ್ದುಕೊಂಡು ಇಟ್ಕೋತಾಳೆ. ಅದಾದಮೇಲಿಂದ ತಾನು ಮಾಮೂಲಿ ಆಗಿರುವಂಥ ಕೆಲಸಗಳನ್ನ, ಅಂದರೆ ಮನೆ ಕೆಲಸ ಏನು ಮಾಡ್ತಿರ್ತಾಳಲ್ಲ ಮುಂಚೆ, ಅದೇ ಥರದ ಕೆಲಸಗಳನ್ನ ಹುಡ್ಕೊಂಡು ಒಂದಷ್ಟು ಮನೆಗಳನ್ನ ಹುಡ್ಕೊಂಡು ಆ ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ಆಕೆ ಜೀವನ ಕಳೀತಾ ಇರ್ತಾಳೆ. ಇದ್ರ ಮಧ್ಯದಲ್ಲಿ 1999ನೇ ಇಸ್ವಿಯಲ್ಲಿ ಮಮತಾ ರಾಜನ್ ಅನ್ನೋ ಒಂದು ಹೆಣ್ಣು ಮಗಳು ಹೊಸಕೋಟೆ ಒಂದು ದೇವಸ್ಥಾನಕ್ಕೆ ತುಂಬ ಅವಾಗವಾಗ ಫ್ರೀಕ್ವೆಂಟ್ ಆಗಿ ಹೋಗಿ ಬಂದು ಮಾಡ್ತಿರ್ತಾಳೆ. ಆಕೆ ದೇವಸ್ಥಾನಕ್ಕೆ ಹೋದಾಗ ತುಂಬ ದೇವ್ರ ಹತ್ರ ಕುತ್ಕೊಂಡು ಬೇಡ್ಕೊಳ್ಳೋದು ಅಥವಾ ದೇವಸ್ಥಾನದಲ್ಲಿ ಸ್ವಲ್ಪ ಸಮಯ ಕಳೆಯೋದು ಹೀಗೆ ಮಾಡ್ತಿರ್ತಾಳೆ. ಇದನ್ನು ಕೆಂಪಮ್ಮ ಯಾವಾಗೋ ಬಂದಾಗ ಅಬ್ಸರ್ವ್ ಮಾಡ್ತಾಳೆ. ಕೆಂಪಮ್ಮ ಅಬ್ಸರ್ವ್ ಮಾಡೋದು ಇನ್ನೊಂದೇನು ಅಂದರೆ, ಆಕೆ ಕತ್ತಿನಲ್ಲಿ, ಮಮತಾಳ ಕತ್ತಿನಲ್ಲಿ ಒಂದು ತುಂಬ ಚೆನ್ನಾಗಿರುವಂಥ ಮಾಂಗಲ್ಯ ಸರ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಕೆಂಪಮ್ಮಂಗೆ ಆಸೆ ಆಗುತ್ತೆ, ಅದು ನನಗೆ ಬೇಕು ಅಂತ. ಆವತ್ತಿಂದ ಮಮತಾನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾಳೆ. ಹೋಗೋದು ಬರೋದು, ಅವಳು ಎಷ್ಟೊತ್ತಿರ್ತಾಳೆ ಏನು ಎಲ್ಲನೂ ಫಾಲೋ ಮಾಡಿಕೊಂಡು ಅವತ್ತು ಅಕ್ಟೋಬರ್ 19ನೇ ತಾರೀಕು 1999 ಅವತ್ತು ಆ ದೇವಸ್ಥಾನದಲ್ಲಿ ಯಾರೂ ಇರೋದಿಲ್ಲ, ಮಮತಾ ಒಬ್ಬಳೇ ಇರ್ತಾಳೆ. ಇದೇ ಒಳ್ಳೆ ಚಾನ್ಸ್ ಅಂತ ಹೇಳಿಬಿಟ್ಟು ಆಕೆಯನ್ನು ದೇವಸ್ಥಾನದಲ್ಲೇ ಸಾಯಿಸ್ಬಿಟ್ಟು ಆಕೆ ಮಾಂಗಲ್ಯ ಚೈನ್ನ ಕದ್ದುಕೊಂಡು ಅಲ್ಲಿಂದ ಓಡೋಗ್ತಾಳೆ. ಕೆಂಪಮ್ಮನಿಗೂ ಮಮತನಿಗೂ ಯಾವುದೇ ಥರದ ಸಂಬಂಧ ಇಲ್ಲ, ಜೊತೆಯಲ್ಲಿ ಅವರಿಬ್ಬರು ಯಾವುದೇ ಥರದಲ್ಲೂ ಲಿಂಕ್ ಇಲ್ಲ ಅವರಿಬ್ಬರ ಮಧ್ಯದಲ್ಲಿ. ಸೊ ಅಲ್ಲಿಂದ ಓಡೋಗ್ತಾಳೆ ಕೆಂಪಮ್ಮ. ಆಗಿನ ಕಾಲಕ್ಕೆ CCTV ಅದು ಆ ಥರದ್ದು ಏನೂ ಇಲ್ಲದೆ ಇದ್ದ ಕಾರಣ ಕೆಂಪಮ್ಮ ಆರಾಮಾಗಿ ಆ ಒಂದು ಕೇಸ್ನಿಂದ ಬಚಾವಾಗ್ತಾಳೆ. ಅದು 1999ರಲ್ಲಿ. ಅದಾದಮೇಲೆ ಈಕೆ ಮಾಮೂಲಿ ಮನೆ ಕೆಲಸಗಳನ್ನ ಮಾಡ್ತಿರ್ತಾಳೆ. 2001ನೇ ಇಸ್ವಿಯಲ್ಲಿ ಈಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಕಾರಣ ಈಕೆ ಕೆಲಸ ಮಾಡ್ತಿದ್ದಂಥ ಒಂದು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಅನ್ನೋ ಅಷ್ಟು ಚಿನ್ನವನ್ನು ಕದ್ದಿರ್ತಾಳೆ. ಅದು ಆ ಮನೆಯವ್ರಿಗೆ ಗೊತ್ತಾಗಿ ಈಕೆ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅದು ಪ್ರೂವ್ ಆಗಿ ಈಕೆಗೆ 6 ತಿಂಗಳು ಶಿಕ್ಷೆ ಆಗುತ್ತೆ. 6 ತಿಂಗಳು ಶಿಕ್ಷೆ ನಂತರ ಅವಳು ಆಚೆ ಬರ್ತಾಳೆ. ಆವಾಗ ಈ ಕೆಂಪಮ್ಮನ ಬ್ಯಾಕ್ಗ್ರೌಂಡ್ನ ಪೊಲೀಸ್ನವ್ರು ಏನು ಚೆಕ್ ಮಾಡಲ್ಲ. ಏನೋ ಮನೆ ಕೆಲಸದವಳು ಮನೆಯಲ್ಲಿ ಕೆಲಸ ಮಾಡೋ ಮನೆಯಲ್ಲಿ ಒಂದಷ್ಟು ಬಂಗಾರ ಕದ್ದಿದ್ದಾಳೆ, ಅದರಿಂದ ಈಕೆಗೆ ಶಿಕ್ಷೆ ಆಗಿದೆ ಅನ್ನೋದು ಇಷ್ಟೇ ಇರುತ್ತೆ ಕೇಸು 2001ನೇ ಇಸ್ವಿಯಲ್ಲಿ. ಇದಾದಮೇಲೆ 2007ನೇ ಇಸ್ವಿ ಅಕ್ಟೋಬರಿಂದ ಡಿಸೆಂಬರ್ ತನಕ ಹಲವಾರು ಜನ ಹೆಣ್ಣುಮಕ್ಕಳು, ಆಲ್ಮೋಸ್ಟ್ ಒಂದು 5 ರಿಂದ 6 ಜನ ಹೆಣ್ಣುಮಕ್ಕಳ ಜೀವ ಹೋಗುತ್ತೆ. ಇದು ಏನಾಗ್ತಾ ಇದೆ ಅನ್ನೋದು ಪೊಲೀಸ್ನವ್ರಿಗೆ ಗೊತ್ತಾಗೋದಿಲ್ಲ. 2007 ಅಕ್ಟೋಬರ್ ತಿಂಗಳಿನಲ್ಲಿ ಎಲಿಜಬೆತ್ ಅನ್ನೋ ಒಬ್ಬಳು ಹೆಣ್ಣು ಮಗಳು, ಆಕೆ ಮೊಮ್ಮಗಳು ಕಾಣೆ ಆಗಿರ್ತಾಳೆ. ಸೊ ಆಕೆ ಸಿಗಲಿ ಅಂತ ಹೇಳ್ಬಿಟ್ಟು ಆಕೆ ಎಲ್ಲ ಕಡೆ ಎಲ್ಲ ಥರದ ದೇವರುಗಳಿಗೂ ಪೂಜೆ ಮಾಡ್ಕೊಂಡು ಓಡಾಡ್ತಿರ್ತಾಳೆ. ಎಲ್ಲ ಥರದ ದೇವಸ್ಥಾನಗಳಿಗೆ ಹೋಗ್ತಿರ್ತಾಳೆ, ಚರ್ಚ್ಗೆ ಹೋಗ್ತಿರ್ತಾಳೆ, ಇನ್ನೊಂದು ಕಡೆಗೆ ಹೋಗ್ತಿರ್ತಾಳೆ. ಎಲ್ಲ ಥರದಲ್ಲೂ ಒಟ್ಟು ಯಾವುದೇ ಥರದಲ್ಲಾದ್ರೂ ನನ್ನ ಮೊಮ್ಮಗಳು ಸಿಗಬೇಕು ಅನ್ನೋದು ಎಲಿಜಬೆತ್ನ ಒಂದು ಆಸೆ ಆಗಿರುತ್ತೆ. ಸೊ ಅದಕ್ಕೆ ಆಕೆ ಎಲ್ಲ ಕಡೆ ಹೋಗ್ತಿರ್ತಾಳೆ. ಎಲ್ಲ ಕಡೆ ಹೋಗಿ ತನ್ನ ದುಃಖನ ತೋಡ್ಕೊಳ್ಳೋದು ಈ ಥರ ಮಾಡ್ತಿರ್ತಾಳೆ. ಇದನ್ನು ಕೆಂಪಮ್ಮ ಅಬ್ಸರ್ವ್ ಮಾಡ್ತಾಳೆ. ಕೆಂಪಮ್ಮನೂ ಕೂಡ ದೇವಸ್ಥಾನಕ್ಕೆ ಹೋದಾಗ ಎಲಿಜಬೆತ್ನ ನೋಡಿ ಆಕೆ ಹಿಂದೆ ಮುಂದೆ ಓಡಾಡಿಕೊಂಡು ಆಕೆ ಹತ್ರ ಬಂದು ಕೂತ್ಕೊಂಡು, ಯಾಕೆ ಏನಾಯಿತು, ಯಾಕೆ ಇಷ್ಟು ಸಪ್ಪಗಿದ್ದೀರಾ, ಯಾಕೆ ಅಳ್ತಾ ಇದ್ದೀರಾ, ಈ ಥರದ್ದೆಲ್ಲ ತುಂಬ ಚೆನ್ನಾಗಿ ಪಾಲಿಶ್ಡ್ ಮಾತುಗಳನ್ನ ಆಡಿ ಎಲಿಜಬೆತ್ ಜೊತೆ ಫ್ರೆಂಡ್ ಆಗ್ತಾಳೆ. ಎಲಿಜಬೆತ್ ತನ್ನ ಕಷ್ಟ ಎಲ್ಲ ಹೇಳ್ಕೊತಾಳೆ. ಅದಾದಮೇಲೆ ಸ್ವಲ್ಪ ದಿನ ಹೋಗೋದು ಬರೋದು ಇದೇ ಥರ ನಡೀತಾ ಇರುತ್ತೆ. ಅದಾದಮೇಲಿಂದ ಇವರಿಬ್ಬರು ತುಂಬ ಫ್ರೆಂಡ್ಸ್ ಆಗ್ತಾರೆ. ನಂಬಿಕೆಯನ್ನು ಕೂಡ ಗಳಿಸ್ಕೊತಾಳೆ ಕೆಂಪಮ್ಮ. ಅದಾದಮೇಲಿಂದ ಎಲಿಜಬೆತ್ ಕೇಳೋದೇನು ಅಂದರೆ, ನೀವು ನೋಡಿ ನನಗೆ ಒಂದು ಪೂಜೆ ಗೊತ್ತಿದೆ, ನೀವು ನಿಮ್ಮ ಮೊಮ್ಮಗಳು ಸಿಕ್ಕಿಲ್ಲ ಅಂತ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ, ಸೊ ನಾನು ಆ ಪೂಜೆಯನ್ನು ನಿಮಗೋಸ್ಕರ ನಾನು ಮಾಡ್ತೀನಿ. ಸೊ ಆ ಮಂಡಲ ಪೂಜೆಯನ್ನು ಮಾಡೋ ದಿನ ನೀವು ಮದುವೆ ಹೆಣ್ಣಿನ ಹಾಗೆ ರೆಡಿ ಆಗ್ಬಿಟ್ಟು ಬರಬೇಕು. ಅವತ್ತು ಮದುವೆ ಹೆಣ್ಣಿನ ಹಾಗೆ ಅಂದರೆ ಒಳ್ಳೆ ಬಟ್ಟೆ ಹಾಕ್ಕೊಂಡು ಒಡವೆ ಗಿಡವೆ ಎಲ್ಲ ಹಾಕ್ಕೊಂಡು ನಿಮ್ಮ ಕೈಯಾರೆ ನೀವೇ ನೈವೇದ್ಯ ಮಾಡಿ ನಾನು ಹೇಳೋ ಅಂಥ ಜಾಗಕ್ಕೆ ತೊಗೊಂಬನ್ನಿ. ಸೊ ನಾವು ಅಲ್ಲಿ ಪೂಜೆ ಮಾಡಿ ಆ ನೈವೇದ್ಯವನ್ನು ಅರ್ಪಿಸಿದ ಮೇಲೆ ನಿಮಗೆ ನಿಮ್ಮ ಮೊಮ್ಮಗಳು ಸಿಗ್ತಾಳೆ. ಸೊ ಈ ಪೂಜೆ ಮುಗಿಯೋ ತನಕ ನೀವೇನು ತಿನ್ನೋ ಆಗಿಲ್ಲ ಕುಡಿಯೋ ಆಗಿಲ್ಲ ಅಂತ ಅವಳು ಕೆಂಪಮ್ಮ ಎಲಿಜಬೆತ್ಗೆ ಹೇಳ್ತಾಳೆ. ಹೇಗಾದರೂ ಸರಿ ನನ್ನ ಮೊಮ್ಮಗಳು ಸಿಕ್ಕರೆ ಸಾಕು, ನನ್ನ ಫ್ರೆಂಡ್ ಕೆಂಪಮ್ಮ ಹೇಳ್ತಾ ಇದ್ದಾಳೆ ಅಂತ ಕೆಂಪಮ್ಮ ಹೇಳಿದ ಪ್ರತಿಯೊಂದು ಕೆಲಸವನ್ನು ಎಲಿಜಬೆತ್ ಚಾಚು ತಪ್ಪದೆ ಮಾಡ್ತಾಳೆ. ಒಡವೆ ಹಾಕ್ಕೊಂಡು ತನ್ನ ಕೈಯಾರೆ ತಾನೇ ನೈವೇದ್ಯ ಮಾಡಿಕೊಂಡು ಏನು ತಿನ್ನದೆ ಕೆಂಪಮ್ಮ ಹೇಳ್ದಂಥ ಜಾಗಕ್ಕೆ ಆಕೆ ಬರ್ತಾಳೆ. ಬೆಂಗಳೂರಿನ ಸುತ್ತಮುತ್ತ ಇರುವಂಥ ಕಬಾಳಮ್ಮ ಟೆಂಪಲ್ಗೆ ಎಲಿಜಬೆತ್ನ ಬರೋಕ್ಕೆ ಹೇಳಿರ್ತಾಳೆ. ಆ ಟೆಂಪಲ್ ಹತ್ರ ಇರುವಂಥ ಒಂದು ರೂಮ್ನಲ್ಲಿ ಆಕೆಯನ್ನು ಪೂಜೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ಆ ರೂಮಿಗೆ ಎಲಿಜಬೆತ್ನ ಕರೆಸ್ಕೊಂಡು ಅಲ್ಲಿ ಈ ಪ್ರಸಾದದ ರೂಪದಲ್ಲಿ ಸೈನೈಡ್ ಮಿಕ್ಸ್ ಮಾಡಿ ಪ್ರಸಾದ ಅಂತ ಹೇಳಿಬಿಟ್ಟು ಪ್ರಸಾದವನ್ನು ಪೂಜೆ ಎಲ್ಲ ಮುಗ್ದಿದೆ ತಗೊಳ್ಳಿ ಅಂತ ಆ ಪ್ರಸಾದನ ಎಲಿಜಬೆತ್ ಕೈಗೆ ಕೊಡ್ತಾಳೆ. ಪಾಪ ಎಲಿಜಬೆತ್ ತುಂಬ ಭಕ್ತಿಯಿಂದ ಆ ಪ್ರಸಾದವನ್ನು ತಿಂದ ತಕ್ಷಣ ಆಕೆ ಜೀವ ಹೋಗಿರುತ್ತೆ. ಇದು
ಕೆಂಪಮ್ಮನ 2ನೇ ವಿಕ್ಟಿಮು. ಆಕೆ ಸತ್ತ ನಂತರ, ಎಲಿಜಬೆತ್ ಸತ್ತ ನಂತರ ಆಕೆ ಮೈ ಮೇಲಿದ್ದಂಥ ಎಲ್ಲ ಒಡವೆಗಳನ್ನು ತುಂಬ ಸಮಾಧಾನವಾಗಿ ಎಲ್ಲ ತಗೊಂಡು ಬಾಚಿಕೊಂಡು ಅಲ್ಲಿಂದ ಪರಾರಿಯಾಗಿರ್ತಾಳೆ ಕೆಂಪಮ್ಮ. 3ನೇ ವಿಕ್ಟಿಮು ಯಶೋದಮ್ಮ ಅಂತ. ಈಕೆನ ಕ್ಯಾತ್ಸಂದ್ರದ ಸಿದ್ಧಗಂಗಾ ಮಠದಲ್ಲಿ ಸಾಯಿಸಿರ್ತಾಳೆ ಈಕೆ. ಯಶೋದಮ್ಮ ಒಂದು 60 ವರ್ಷ ವಯಸ್ಸಿನವರಾಗಿರ್ತಾರೆ. ಇವ್ರಿಗೆ ಆಸ್ತಮಾ ಪ್ರಾಬ್ಲಮ್ ಇರುತ್ತೆ. ತುಂಬ ಆಸ್ತಮಾ ಪ್ರಾಬ್ಲಮ್ ಇರುತ್ತೆ. ಹೇಗಾದರೂ ಮಾಡಿ ಆಸ್ತಮಾ ಪ್ರಾಬ್ಲಮಿಂದ ಬಚಾವಾಗಬೇಕು ಅಂತನೋ ಅಥವಾ ಕಡಿಮೆ ಮಾಡಪ್ಪ ದೇವ್ರೆ ಅಂತ ಅವರು ದೇವಸ್ಥಾನಕ್ಕೆ ಬರ್ತಿರ್ತಾರೆ. ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಂಥ ಕೆಂಪಮ್ಮ ಅವ್ರ ಜೊತೆ ಫ್ರೆಂಡ್ ಆಗ್ತಾಳೆ. ಸೇಮ್ ನಾನು ಇದೇ ಥರದ್ದು ಒಂದು ಪೂಜೆಯನ್ನು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ. ಇದರಿಂದ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ, ಹಿಂಗೆ ಮದುವೆ ಥರ ರೆಡಿ ಆಗಬೇಕು, ನೈವೇದ್ಯ ಮಾಡ್ಕೊಂಬರ್ಬೇಕು, ಉಪವಾಸ ಬರಬೇಕು, ಇದನ್ನೇ ಹೇಳಿ ಆಕೆಯನ್ನು ಸಿದ್ಧಗಂಗಾ ಮಠ, ಕ್ಯಾತ್ಸಂದ್ರದ ಸಿದ್ಧಗಂಗಾ ಮಠದ ಹತ್ರ ಕರೆಸ್ಕೊಂಡು ಅಲ್ಲಿ ಆಕೆಗೆ ಸೇಮ್ ಟು ಸೇಮ್ ಪ್ರಸಾದವನ್ನು ಕೊಡ್ತಾಳೆ. ಅದನ್ನು ತೀರ್ಥದ ರೂಪದಲ್ಲಿ, ಕೆಲವೊಂದು ಸಲ ಪ್ರಸಾದದ ರೂಪದಲ್ಲಿ ಕೊಟ್ಟು ಅವರನ್ನು ಸಾಯಿಸ್ತಾಳೆ. ಇದಾದಮೇಲೆ ನಾಲ್ಕನೇವರು ಮುನಿಯಮ್ಮ ಅಂತ. ಆಕೆಗೆ ಹಾಡು ಹೇಳಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಸೊ ಒಂದು ಡಿವೋಷ್ನಲ್ ಸಾಂಗ್ಸ್ನೆಲ್ಲ ಹೇಳಬೇಕು, ದೇವರ ಹಾಡುಗಳನ್ನ ಹೇಳಬೇಕು ಅನ್ನೋ ತುಂಬ ಆಸೆ ಇರುತ್ತೆ. ಸೊ ಆಕೆಗೆ ನಾನು ಇದೊಂದು ಪೂಜೆ ಮಾಡಿಕೊಟ್ರೆ ನಿಮಗೆ ಅವಕಾಶಗಳು ಹರಿದು ಬರುತ್ತೆ ಅಂತ ಹೇಳಿ ಸೇಮ್ ಟು ಸೇಮ್ ಇದೇ ಥರದ ಮಂಡಲ ಪೂಜೆ ಮಾಡ್ತೀನಿ ಅಂತಾಳೆ. ಸೊ 4ನೇದಾಗಿ ಮುನಿಯಮ್ಮನನ್ನು ಕೂಡ ಆಕೆ ಸಾಯಿಸ್ತಾಳೆ. 5ನೇದಾಗಿ ಪಿಲ್ಲಮ್ಮ ಅಂತ. ಈಕೆಯನ್ನು ಮದ್ದೂರು ತಾಲೂಕು ವೈದ್ಯನಾಥಪುರದಲ್ಲಿ ಈಕೆಯನ್ನು ಸಾಯಿಸ್ತಾಳೆ. ಈಕೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಈಕೆ ಪೂಜಾರಿಯಾಗಿ ಅಥವಾ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡಿರ್ತಿರ್ತಾರೆ ಇವ್ರು ಪಿಳ್ಳಮ್ಮ ಅನ್ನೋರು. ಇವ್ರಿಗೆ ಏನು ಹೇಳ್ತಾಳೆ, ನಾನು ನಿಮ್ಮ ದೇವಸ್ಥಾನಕ್ಕೆ ಗೋಪುರವನ್ನು ಕಟ್ಟಿಸ್ಬೇಕು ಅಂತಿದ್ದೀನಿ, ಬನ್ನಿ ಈ ಥರದ್ದೊಂದು ಗೋಪುರನ, ಇಲ್ಲೊಂದು ಗೋಪುರ ಇದೆ, ಆ ಥರದ್ದು ಗೋಪುರನ ನಾನು ನಿಮಗೆ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಒಂದು ದೇವಸ್ಥಾನಕ್ಕೆ, ಅದೇ ವೈದ್ಯನಾಥಪುರದಲ್ಲಿರುವಂಥ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಆ ಗೋಪುರನ ತೋರಿಸಿ ಇದೇ ಥರದ ಗೋಪುರ ಕಟ್ಟಿಸ್ಕೊಡ್ತೀನಿ ಅನ್ನೋ ಥರ ಮಾತಾಡಿ ಆಕೆಗೆ ಏನೋ ಪ್ರಸಾದ ಅನ್ನೋದೋ ತೀರ್ಥ ಅನ್ನೋ ಥರನೋ ಕೊಟ್ಟು ಸೊ ಆಕೆ ಮೈ ಮೇಲಿದ್ದಂಥ ಚಿನ್ನನೂ ದೋಚ್ಕೊಂಡು ಇವಳು ಹೋಗಿರ್ತಾಳೆ. ಇದೇ ಥರ ಈಕೆಗೆ ನಾಗಲಕ್ಷ್ಮಿ ಅಂತ, ಈಕೆಯನ್ನು ಕೂಡ ಏನೋ ಒಂದು ಕಾರಣ ಇರುತ್ತೆ, ಆ ಕಾರಣದಿಂದ ಈಕೆನ ಘಾಟಿ ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಹೋಗಿರ್ತಾಳೆ, ಅಲ್ಲಿ ಆಕೆಯನ್ನು ಸಾಯಿಸಿರ್ತಾಳೆ. ನೆಕ್ಸ್ಟು ನಾಗವೇಣಿ ಅಂತ ದೊಡ್ಡಬಳ್ಳಾಪುರದಲ್ಲಿ ಈಕೆಯನ್ನು ಸಾಯಿಸಿರ್ತಾಳೆ. ಮಕ್ಕಳಿರಲ್ಲ ಅನ್ನೋ ಕಾರಣಕ್ಕೆ ನಾಗವೇಣಿ ತುಂಬ ಟೆನ್ಷನ್ ತೊಗೊಂಡಿರ್ತಾರೆ. ಈ ಟೆನ್ಷನ್ನ ಎನ್ಕ್ಯಾಶ್ ಮಾಡಿಕೊಂಡು ಕೆಂಪಮ್ಮ ಇವಳನ್ನ ಕೂಡ ಸಾಯಿಸಿರ್ತಾಳೆ. 2006ನೇ ಇಸ್ವಿಯಲ್ಲಿ ಕೆಂಪಮ್ಮ ಒಂದು ಮನೆಗೆ ಅಡುಗೆ ಕೆಲಸಕ್ಕೆ ಅಂತ ಸೇರ್ಕೊತಾಳೆ. ಆ ಮನೆ ಕೆಲಸಕ್ಕೆ ಅಂತ ಒಬ್ಳು ಮಣಿ ಅಂತ ಹೋಗ್ತಿರ್ತಾಳೆ. ಮಣಿಗೆ ಪರಿಚಯದವರು ರೇಣುಕಾ ಅನ್ನೋ ಒಬ್ಳು ಹೆಣ್ಮಗಳಿರ್ತಾಳೆ. ಮಣಿ ಮತ್ತು ರೇಣುಕಾ ಪರಿಚಯಸ್ಥರು, ಮಣಿ ಮತ್ತು ಕೆಂಪಮ್ಮನೂ ಪರಿಚಯಸ್ಥರು. ಅವರಿಬ್ಬರು, ಮಣಿ ಮತ್ತು ಕೆಂಪಮ್ಮ ಇಬ್ಬರು ಒಂದೇ ಮನೆ ಕೆಲಸಕ್ಕೆ ಹೋಗ್ತಿರ್ತಾರೆ. ಇದರಿಂದ ರೇಣುಕಾ ಕೆಂಪಮ್ಮನಿಗೂ ಕೂಡ ಪರಿಚಯ ಆಗ್ತಾಳೆ. ಈ 3 ಜನ ತುಂಬ ಕ್ಲೋಸ್ ಆಗ್ತಾರೆ. ರೇಣುಕಾಳ ಗಂಡ ದೂರದ ದುಬೈನಲ್ಲಿ ಕೆಲಸ ಮಾಡ್ತಿರ್ತಾನೆ. ಅಲ್ಲಿಂದ ದುಡ್ಡು ಉಳಿಸೋದಾಗಿರ್ಬೋದು, ಒಡವೆ ತಗೊಳೋದಾಗಿರ್ಬೋದು. ಈ ಥರ ಎಲ್ಲ ಮಾಡಿ ರೇಣುಕಾನ ಹತ್ರ ಒಡವೆನೂ ಚೆನ್ನಾಗಿದೆ, ದುಡ್ಡೂ ಸ್ವಲ್ಪ ಇದೆ ಅನ್ನೋದು ಕೆಂಪಮ್ಮನಿಗೆ ಗೊತ್ತಾಗುತ್ತೆ. ಆಮೇಲೆ ಒಂದು ದಿನ ಅಚಾನಕ್ಕಾಗಿ ರೇಣುಕಾ ಕಾಣೆ ಆಗ್ತಾಳೆ. ಅದಾದ್ಮೇಲಿಂದ ಮಣಿಗೆ ಡೌಟ್ ಬರೋದು ಸೀದಾ ಕೆಂಪಮ್ಮನ ಮೇಲೆ. ಕೆಂಪಮ್ಮನ ಮೇಲೆ ಡೌಟ್ ಬಂದ ತಕ್ಷಣ ರೇಣುಕನ ಗಂಡ ಏನಿರ್ತಾರೆ ಆತನ ಹತ್ರ ಈ ಥರ ಕೆಂಪಮ್ಮನ ಮೇಲೆ ನನಗೆ ಡೌಟ್ ಇದೆ, ರೇಣುಕಾ ಕಾಣೆ ಆದಮೇಲೆ ಆಕೆಯ ಎಲ್ಲ ಒಡವೆಗಳು ಕೂಡ ಕಾಣೆ ಆಗಿದೆ, ನನಗೆ ಕೆಂಪಮ್ಮನ ಮೇಲೆ ಡೌಟ್ ಇದೆ ಅಂತ ಅವಳು ಮಣಿ ಏನಿರ್ತಾಳೆ ಆ ಹೆಣ್ಮಗಳು ಅವಳು ರೇಣುಕನ ಗಂಡನಿಗೆ ಹೇಳ್ಕೊಡ್ತಾಳೆ. ರೇಣುಕನ ಗಂಡ ವಾಪಸ್ ಬಂದ್ಬಿಟ್ಟು ಡಿಸೆಂಬರ್ 7ನೇ ತಾರೀಕಿಗೆ ರೇಣುಕಾ ಕಣ್ಮರೆ ಆಗಿರ್ತಾಳೆ. ಡಿಸೆಂಬರ್ 29ನೇ ತಾರೀಕು ಕೆಂಪಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ರೇಣುಕನ ಗಂಡ. ಅದಾದಮೇಲಿಂದ ಹುಡುಕ್ದಾಗ ಕೆಂಪಮ್ಮ ಸಿಗೋದಿಲ್ಲ, ಆದರೆ ರೇಣುಕಾಳ ದೇಹ ಮಾತ್ರ ಸಿಗುತ್ತೆ. ರೇಣುಕನಿಗೆ ತನಗೊಂದು ಗಂಡು ಮಗು ಹುಟ್ಟಬೇಕು ಅನ್ನೋದು ತುಂಬ ಆಸೆ ಇರುತ್ತೆ. ಈ ಆಸೆಯನ್ನು ಎನ್ಕ್ಯಾಶ್ ಮಾಡ್ಕೊಂಡಂತ ಕೆಂಪಮ್ಮ ಆಕೆ ಒಡವೆ ಜೊತೆಯಲ್ಲಿ ಆಕೆ ಜೀವ ತೆಗೆದುಬಿಟ್ಟು ಆಕೆ ಒಡವೆ ಕದ್ಕೊಂಡು ಪರಾರಿ ಆಗಿರ್ತಾಳೆ. ಕೆಂಪಮ್ಮನ ಮೇಲೆ ರೇಣುಕನ ಗಂಡ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಈ ಥರ ಸಿಮಿಲರ್ ಕೇಸಸ್ ಬಗ್ಗೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮೈಸೂರು, ಕೋಲಾರ, ತುಮಕೂರು, ಬೆಂಗಳೂರು ಈ ಸುತ್ತಮುತ್ತ ರೀಜನ್ನಲ್ಲಿ ಬೆಂಗಳೂರಿನಲ್ಲಿದ್ದಂಥ ಹೆಣ್ಣು ಮಕ್ಕಳ ಸಾವಾಗ್ತಿರುತ್ತೆ. ಮೂಲತಃ ಬೆಂಗಳೂರಿನವರೇ, ಆದರೆ ಕರ್ನಾಟಕದ ಬೇರೆ ಬೇರೆ ಭಾಗದಲ್ಲಿ ಅವರು ಸಾಯ್ತಿರ್ತಾರೆ. ಮುಖ್ಯವಾಗಿ ಅವರ ಮೈ ಮೇಲೆ ಯಾವುದೇ ಗಾಯ ಇರೋದಿಲ್ಲ, ಯಾವುದೇ ಸ್ಟ್ರಗಲ್ ಇರೋದಿಲ್ಲ, ತುಂಬ ಆರಾಮವಾಗಿ ಸಾಯಿಸಿರ್ತಾರೆ ಅವ್ರನ್ನ. ಮತ್ತು ಅವ್ರ ಮೈ ಮೇಲಿದ್ದಂಥ ಒಡವೆಗಳೆಲ್ಲ ಕಾಣೆಯಾಗಿರುತ್ತೆ. ಇದು ಒಂದು ಕಾಮನ್ ಪ್ಯಾಟ್ರನ್ನು ಪೊಲೀಸ್ನವ್ರಿಗೆ ನೋಡೋದಕ್ಕೆ ಸಿಗುತ್ತೆ. 2007ನೇ ಇಸ್ವಿ ಅಕ್ಟೋಬರ್ ತಿಂಗಳಿಂದ ಡಿಸೆಂಬರ್ ಅಷ್ಟರಲ್ಲಿ ಈಕೆ ಆಲ್ಮೋಸ್ಟ್ 5ರಿಂದ 6 ಕೊಲೆಗಳನ್ನ ಮಾಡಿರ್ತಾಳೆ ಕೆಂಪಮ್ಮ. ಅದಕ್ಕಿಂತ ಮುಂಚೆ ಕೂಡ 1999ರಲ್ಲಿ ಆಕೆ ಫಸ್ಟ್ ಕೊಲೆ ಏನು ಮಾಡಿರ್ತಾಳೆ, ಅದಾದಮೇಲಿಂದ 2007ನೇ ಇಸ್ವಿ ಈ ಮಧ್ಯದಲ್ಲಿ ಕೂಡ
ಕೊಲೆಗಳನ್ನ ಮಾಡಿರ್ತಾಳೆ. ಆದರೂ ಆಕೆ ಅಷ್ಟು ದಿನ ಸಿಗಾಕೊಳ್ದೇ ಇರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ ಪದೇ ಪದೇ ಆಕೆ ಜಾಗ ಬದಲಿಸ್ತಾ ಇರ್ತಾಳೆ. ಒಂದೇ ಜಾಗದಲ್ಲಿ ಆಕೆ ಭಾಳ ದಿನ ಇರೋದಿಲ್ಲ, ಜಾಗ ಬದಲಿಸ್ತಾ ಇರ್ತಾಳೆ. ಜಾಗಕ್ಕೆ ತಕ್ಕನಾಗಿ ಆಕೆ ಹೆಸರು ಕೂಡ ಬದಲಿಸ್ತಿರ್ತಾಳೆ. ಸೊ ಈ ಕಾರಣದಿಂದ ಆಕೆ ಬೇಗ ಪೊಲೀಸ್ನವ್ರ ಕೈಗೆ ಸಿಗಾಕೊಳ್ಳೋದಿಲ್ಲ. ಸೊ ಈ ಥರದ ಕೇಸ್ಗಳು, ಸಿಮಿಲರ್ ಕೇಸ್ಗಳನ್ನ ಅವ್ರು ಪಟ್ಟಿ ಮಾಡ್ತಾ ಹೋದಾಗ, ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದಾಗ ಎಲ್ಲರೂ ಈ ಹೆಣ್ಮಗಳು ಹೀಗಿದ್ಲು, ಈ ಹೆಣ್ಮಗಳು ಹಾಗಿದ್ಲು ಅಂತ ವರ್ಣನೆ ಏನು ಮಾಡ್ತಿರ್ತಾರೆ, ಸೇಮ್ ಅದು ಎಲ್ಲನೂ ಇದು ಮಾಡಿಕೊಂಡು ಒಂದು ಆಕೆ ಹೀಗಿರ್ಬೋದು ಅಂತ ಒಂದು ಪಿಕ್ಚರ್ನ ಪೊಲೀಸ್ನವ್ರು ರೆಡಿ ಮಾಡ್ಕೋತಾರೆ. ಸೊ ಈಗ 2006ನೇ ಇಸ್ವಿಗೆ ರೇಣುಕನ್ನ ಸಾಯಿಸಿದ ಮೇಲೆ ಕೆಂಪಮ್ಮ ಮಾಡೋ ಅಂಥ ಒಂದು ತಪ್ಪೇನು ಅಂತ ಅಂದರೆ, ಸೊ ಏನಾದರೂ ಕಷ್ಟಗಳು ತುಂಬ ಜಾಸ್ತಿ ಆದಾಗ ಅಥವಾ ಏನಾದರೂ ಸಿಗಾಕೋತೀವಿ ಅನ್ನೋ ಭಯ ಬಂದಾಗ ಬುದ್ಧಿ ಸರಿ ಕೆಲಸ ಮಾಡಲ್ಲ ಅನ್ನೋದಕ್ಕೆ ಕೆಂಪಮ್ಮ ಒಂದು ಬೆಸ್ಟ್ ಎಕ್ಸಾಂಪಲ್ ಥರ ಕೆಲಸ ಮಾಡ್ತಾಳೆ. ಯಾಕೆ ಅಂದರೆ ಅಷ್ಟು ದಿನ ಅಷ್ಟು ಹುಷಾರಾಗಿ ಮಾಡ್ಕೊಂಬಂದಂಥ ಹೆಣ್ಮಗಳು ಒಂದು ಕಡೆ FIR ಆಗಿದೆ, ನನ್ನನ್ನು ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಆಕೆ ಅವಳ ಹತ್ರ ಇದ್ದಂಥ ಎಲ್ಲ ಚಿನ್ನವನ್ನು ಮಾರೋದಕ್ಕೆ ಅಂತ ಒಂದು ಚಿನ್ನದ ಅಂಗಡಿಗೆ ಹೋಗ್ತಾಳೆ. ಆ ಚಿನ್ನದ ಅಂಗಡಿಲಿ ಆಕೆ ಕೊಡೋಂಥ ಒಡವೆನ ನೀಟಾಗಿ ನೋಡಿದ್ಮೇಲೆ ಆ ಅಂಗಡಿ ಓನರ್ ಏನಿರ್ತಾನೆ ಅವನಿಗೆ ಈ ಚಿನ್ನವನ್ನು, ಈ ಸರವನ್ನು ನಾನು ಎಲ್ಲೋ ನೋಡಿದ್ದೀನಿ ಅಂತ ಅವನಿಗೆ ಅನಿಸುತ್ತೆ. ರೇಣುಕನ್ ಕೊಲೆ ಆಯಿತು ಅಂತ ಪೇಪರ್ನಲ್ಲಿ ಆ ಒಂದು ಕೇಸ್ ಬಗ್ಗೆ ಪ್ರಿಂಟ್ ಮಾಡಿದಾಗ ಆಕೆ ರೇಣುಕನ್ ಜೊತೆಯಲ್ಲಿ ಆ ಒಡವೆಗಳನ್ನ ಕೂಡ ಪ್ರಿಂಟ್ ಮಾಡಿರ್ತಾರೆ. ಈ ಎಲ್ಲ ಒಡವೆಗಳನ್ನ ಕದ್ದುಕೊಂಡು ಹೋಗಿದ್ದಾರೆ ಅಂತ ಅಲ್ಲಿ ಪ್ರಿಂಟ್ ಮಾಡಿರ್ತಾರೆ. ಸೊ ಆ ಒಂದು ಪೇಪರ್ ಕಟ್ಟಿಂಗಲ್ಲಿ ಆತ ಆ ಚಿನ್ನವನ್ನು ನೋಡಿರ್ತಾನೆ, ಆ ಸರವನ್ನು ನೋಡಿರ್ತಾನೆ. ಸೊ ಅದರಿಂದ ಕೆಂಪಮ್ಮನಿಗೆ ಆತ ಇಲ್ಲ, ನಾನು ಇದು ತೊಗೊಳ್ಳಲ್ಲ ಅಂತ ಹೇಳಿಬಿಟ್ಟು ಕಳಿಸ್ತಾನೆ. ಆದರೆ ತಕ್ಷಣ ಆತ ಪೊಲೀಸ್ನವ್ರಿಗೆ ಒಂದು ಟಿಪ್ನ ಕೊಡ್ತಾನೆ, ನೀವು ಹುಡುಕ್ತಾ ಇರೋಂಥ ಹೆಣ್ಮಗಳು ಇಲ್ಲಿದ್ದಾಳೆ ಅಂತ. ಆ ಟಿಪ್ನ ತೊಗೊಂಡು ಪೊಲೀಸ್ನವರು ಆ ತಕ್ಷಣ ಆ ಜಾಗಕ್ಕೆ ಬರ್ತಾರೆ. ಸೊ 31 ಡಿಸೆಂಬರ್ 2007ನೇ ಇಸ್ವಿ ಫೈನಲ್ ಆಗಿ ಕೆಂಪಮ್ಮ ಕಲಾಸಿಪಾಳ್ಯದ ಹತ್ರ ಸಿಗಾಕೋತಾಳೆ. ಕಲಾಸಿಪಾಳ್ಯದಲ್ಲಿ ಇರುವಂಥ ಯಾವುದೋ ಒಂದು ಬಸ್ ಸ್ಟಾಪ್ ಹತ್ರ, ಒಂದು ಪ್ರೈವೇಟ್ ಬಸ್ ಸ್ಟಾಪಲ್ಲಿ ಆಕೆ ಸಿಗಾಕೋತಾಳೆ. ಆಕೆ ಊರು ಬಿಟ್ಟು ಹೋಗೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ಆದರೆ ದುರದೃಷ್ಟವಶಾತ್ ಆಕೆ ಇಡೋವಂಥ ಒಂದು ತಪ್ಪು ಹೆಜ್ಜೆಯಿಂದ ಆಕೆ ಅವತ್ತು ಪೊಲೀಸ್ನವ್ರಿಗೆ ಸಿಗಾಕೋತಾಳೆ. ಅದಾದಮೇಲಿಂದ ಅವಳ ಹತ್ರ ಇದ್ದಂಥ ಬ್ಯಾಗ್ನಲ್ಲಿ ಚೆಕ್ ಮಾಡಿದಾಗ ಅಲ್ಲಿ ತನಕ ಯಾವುದ್ಯಾವುದು ಒಡವೆಗಳು ಮಿಸ್ ಆಗಿತ್ತು, ಸಣ್ಣ ಪುಟ್ಟ ಒಡವೆಗಳೆಲ್ಲ ಇತ್ತು. ಅದಾದಮೇಲೆ ಅವರ ಮೊಬೈಲ್ ಫೋನ್ಗಳೆಲ್ಲ ಇವಳ ಹತ್ರನೇ ಇದ್ವು. ಸೊ ಈ ಥರ ಮೊಬೈಲ್ ಫೋನ್ಗಳು, ತುಂಬ ಒಡವೆ ಇದ್ದಿದ್ದನ್ನು ನೋಡಿ ಇದೆಲ್ಲ ಎವಿಡೆನ್ಸ್ ಥರ ಕೆಲಸ ಮಾಡ್ತು ಇವಳು ವಿರುದ್ಧವಾಗಿ. ಈಕೆ ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದು ಈಕೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಈಕೆಗೆ ಮರಣದಂಡನೆಯನ್ನು ವಿಧಿಸುತ್ತೆ. ಸೊ ಇವಳು ಕೆಂಪಮ್ಮ ಅಥವಾ ಸೈನೈಡ್ ಮಲ್ಲಿಕಾ ಅಂತ ಏನಿರ್ತಾಳೆ, ಇವಳು ಇಂಡಿಯಾದ ಮೊಟ್ಟ ಮೊದಲ ಮಹಿಳಾ ಕೈದಿ ಆಗಿರ್ತಾಳೆ ಮರಣದಂಡನೆಯನ್ನು ಪಡ್ಕೊಳ್ಳೋದಕ್ಕೆ. ಆದರೂ ಸ್ವಲ್ಪ 2 ವರ್ಷ ಆದಮೇಲೆ ಈಕೆ ಮರಣದಂಡನೆಯನ್ನು ತಗ್ಗಿಸಿ ಜೀವಾವಧಿ ಶಿಕ್ಷೆಯನ್ನಾಗಿ ಕೊಟ್ಟು ಆಕೆಯನ್ನು ಜೈಲಿಗೆ ಕಳಿಸ್ತಾರೆ. ಸೊ ಈಗಲೂ ಕೂಡ ಆಕೆ ಜೈಲಿನಲ್ಲಿ ತನ್ನ ಶಿಕ್ಷೆಯನ್ನು ಕಳೀತಾ ಇದ್ದಾಳೆ. ಸೊ ಇದು ಕೆಂಪಮ್ಮ ಅಥವಾ ಸೈನೈಡ್ ಮಲ್ಲಿಕಾಳ ಕಥೆ ಆಗಿತ್ತು. ಈಗಿನ ಕಾಲದಲ್ಲಿ ತುಂಬ ಜನಕ್ಕೆ ತುಂಬ ಚೆನ್ನಾಗಿ ಬದುಕಬೇಕು ಅಂತ ಆಸೆ ಇರುತ್ತೆ. ಹಂಗಂತ ಅಂದು ಎಲ್ಲರೂ ಇದೇ ಥರ ದಾರಿಯನ್ನು ತುಳ್ಕೊಂಡು ಹೋದರೆ ಎಲ್ಲಿ ಹೋಗ್ತಾರೆ, ಏನಾಗ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ಕೆಂಪಮ್ಮ ಅಲಿಯಾಸ್ ಸೈನೈಡ್ ಮಲ್ಲಿಕಾ. ಸೊ ಇವತ್ತಿನ ಈ ಕೇಸು, ಈ ಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಸೊ ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅಷ್ಟೇ. ನಂಬೋದಾದರೆ ದೇವ್ರನ್ನ ನಂಬಿ, ದೇವ್ರ ಹೆಸರು ಹೇಳ್ಕೊಂಡು ಬರ್ತಾರಲ್ಲ ಅಂತ ಮನುಷ್ಯರನ್ನ ನಂಬೋದಕ್ಕೆ ಹೋಗಬೇಡಿ. ಸೊ ಇದಿಷ್ಟು ಇವತ್ತಿನ ಈ ಕತೆ. ಸೊ ಸ್ಟೇ ಸೇಫ್, ಸ್ಟೇ ಅಲರ್ಟ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.